TV9 ಡಿಜಿಟಲ್ಗೆ ಸ್ವಾಗತ. ನಾನು ಹಾಸನದಿಂದ ಮಂಜುನಾಥ್. ನಾನಿವತ್ತು ಹೇಳಿಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಷದ ಹಿಂದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಂಥ ಒಂದು ಭೀಕರ ದುರಂತದ ಬಗ್ಗೆ. ಅದು ಸೆಪ್ಟೆಂಬರ್ 12, 2025 ಶುಕ್ರವಾರ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಅಂತಕ್ಕಂಥ ಗ್ರಾಮ, ಸುತ್ತಮುತ್ತಲ 10 ಗ್ರಾಮಗಳ ಜನರು ಸಂಭ್ರಮದಿಂದ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಗಣೇಶ ಮೂರ್ತಿಯ ವಿಸರ್ಜನೆಯ ಮೆರವಣಿಗೆ ನಡೆಸ್ತಾ ಇದ್ರು. ಬೆಳಗ್ಗೆಯಿಂದ ಆರಂಭ ಆಗಿದ್ದಂಥ ಮೆರವಣಿಗೆ ರಾತ್ರಿ 8:30 ಸುಮಾರಿಗೆ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿತ್ತು. ಕೊನೆಯ ಹಂತದಲ್ಲಿ ಅದು ಬೇಲೂರು ಮತ್ತು ಬಿಳಿಕೆರೆ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ 373 ಈ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಆ ಒಂದು ಗಣೇಶೋತ್ಸವದ ಮೆರವಣಿಗೆ ಎಂಟ್ರಿ ಆಗುತ್ತೆ. ಇನ್ನು ಕೆಲವೇ ನಿಮಿಷಗಳು ಕಳೆದಿದ್ದರೆ ಆ ಮೆರವಣಿಗೆ ಪೂರ್ಣಗೊಳ್ತಾ ಇತ್ತು. ಆದರೆ ಹಾಸನದ ಕಡೆಯಿಂದ ಹೊಳೆನರಸೀಪುರ ಕಡೆಗೆ ಹೋಗ್ತಿದ್ದಂಥ ಒಂದು ಟ್ರಕ್ ಅತ್ಯಂತ ವೇಗವಾಗಿ ಅದರ ಚಾಲಕ ಅಜಾಗರೂಕತೆಯಿಂದ ಏಕಾಏಕಿ ಆ ಒಂದು ಮೆರವಣಿಗೆಯ ಮೇಲೆ ಟ್ರಕ್ಕನ್ನು ಚಲಾಯಿಸ್ತಾನೆ. ರಸ್ತೆಯ ಒಂದು ಪಥದಿಂದ ನಡುವೆ ಇದ್ದಂಥ ಬ್ಯಾರಿಕೇಡನ್ನು ಡಿಕ್ಕಿಯಾಗಿ ಆ ಬ್ಯಾರಿಕೇಡನ್ನು ಮುರಿದು ಆ ಒಂದು ಟ್ರಕ್ ಮತ್ತೊಂದು ಬದಿಗೆ ಜಂಪ್ ಆಗುತ್ತೆ. ಮೆರವಣಿಗೆ ಹೋಗ್ತಿದ್ದವ್ರ ಮೇಲೆ ಏಕಾಏಕಿಯಾಗಿ ಹರಿಯುತ್ತೆ. ಈ ಒಂದು ಘಟನೆಯಲ್ಲಿ ಸ್ಥಳದಲ್ಲೇ 7 ಜನ ಮೃತಪಟ್ಟರೆ, ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ 3 ಮೃತಪಡ್ತಾರೆ, ಮತ್ತೋರ್ವ ಚಿಕಿತ್ಸೆ ಫಲಿಸದೆ ಮರುದಿನ ಮೃತಪಡ್ತಾರೆ. ಒಟ್ಟು 10 ಜನರು ಈ ಒಂದು ಘಟನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು. ಸೊ ಈ ಒಂದು ಸ್ಥಳದಲ್ಲಿ ಫ್ಲೈಓವರ್ ಆಗಬೇಕು ಅಂತಕ್ಕಂಥ ಈ ಭಾಗದ ಜನರ ಬೇಡಿಕೆ, ಆಗ್ರಹ 1 ವರ್ಷ ಆದರೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಬಗ್ಗೆ ಸ್ವತಃ ಹಾಸನ ಜಿಲ್ಲೆಯ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಜಿಲ್ಲೆಯ ಸಂಸದರು ಕೂಡ ಪತ್ರವನ್ನು ಬರೆದಿದ್ದಾರೆ. ಇದು ಅನುಮೋದನೆ ಹಂತದಲ್ಲಿ ಇದೆ ಅಂತಕ್ಕಂಥ ಮಾಹಿತಿ ಇದ್ದರೂ ಕೂಡ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥ ಈ ಭಾಗದ ಜನರ ಆಗ್ರಹ ಇನ್ನೂ ಕೂಡ ಈಡೇರಲ್ಲ. ಈ ಒಂದು ಘಟನೆಯಲ್ಲಿ ಏನು ಬಂಟೇನಹಳ್ಳಿ ಅಂತಕ್ಕಂಥ ಗ್ರಾಮದ 55 ವರ್ಷದ ಪ್ರಭಾಕರ್ ಅಂತಕ್ಕಂಥ ವ್ಯಕ್ತಿ, ಹಾಗೆ ಡಣಾಯಕನಹಳ್ಳಿಯ ಈಶ್ವರ್ ಅಂತಕ್ಕಂಥ ಯುವಕ, ಇನ್ನು 17 ವರ್ಷದ ಯುವಕ ಆತ, ಮತ್ತೊಬ್ಬ ಮುತ್ತಿಗೆಹರಳ್ಳಿಯ ಗೋಕುಲ್ ಅಂತಕ್ಕಂಥ 17 ವರ್ಷದ ಯುವಕ, ಇವರಿಬ್ಬರು ಕೂಡ ಸ್ನೇಹಿತರು. ಹಾಗೆಯೇ ಕಬ್ಬಿನಹಳ್ಳಿ ಗ್ರಾಮದ ಸಹೋದರರು ಕುಮಾರ್ ಮತ್ತು ಪ್ರವೀಣ್ ಅಂತಕ್ಕಂಥವ್ರು, ಅವರು ಕೂಡ ಮೃತಪಟ್ಟಿದ್ದರು. ಹಾಗೆ KB ಪಾಳ್ಯದ ಹೊಳೆನರಸೀಪುರ ತಾಲೂಕಿನ KB ಪಾಳ್ಯದ ರಾಜೇಶ್ ಅಂತಕ್ಕಂಥ ವಿದ್ಯಾರ್ಥಿ ಕೂಡ ಮೃತಪಟ್ಟಿದ್ದು. ಹಾಗೆ ಅಲ್ಲೇ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಕೂಡ ಅವರು ಮೃತಪಟ್ಟಿದ್ದಾರೆ. ಒಟ್ಟು ಈ ಒಂದು ಘಟನೆಯಲ್ಲಿ 10 ಜನರು, ಒಬ್ಬರು 55 ವರ್ಷದ ವ್ಯಕ್ತಿ ಬಿಟ್ಟರೆ ಉಳಿದಂಥ ಎಲ್ಲರೂ ಕೂಡ 17 ವರ್ಷ, 18 ವರ್ಷ, 20 ವರ್ಷ, 25 ವರ್ಷದ ತರುಣರು ಪ್ರಾಣವನ್ನು ಕಳ್ಕೊಂಡಿದ್ರು. ಹಾಗಾಗೇ ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಮತ್ತು ಮೊಸಳೆ ಹೊಸಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಒಂದು ಎಜುಕೇಷನ್ ಹಬ್ ಆಗಿದೆ. ಅಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಏನು PG ಕೋರ್ಸ್ ಇರ್ತಕ್ಕಂಥದ್ದು ಕಾಲೇಜುಗಳಿದ್ದಾವೆ, ಡಿಗ್ರಿ ಕಾಲೇಜ್ ಇದೆ, ITI ಕಾಲೇಜ್ ಇದೆ, ಸಾವಿರಾರು ವಿದ್ಯಾರ್ಥಿಗಳು ಬಂದು ಹೋಗ್ತಕ್ಕಂಥ ಏನು ಪಬ್ಲಿಕ್ ಶಾಲೆ ಇದೆ. ಇದೆಲ್ಲವೂ ಇರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಫ್ಲೈಓವರ್ ಆಗಬೇಕು ಅಂತಕ್ಕಂಥದ್ದು ಈ ಭಾಗದ ಜನರ ಆಗ್ರಹ ಆಗಿದೆ. ಇಂಥ ಒಂದು ಸ್ಥಳದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು, ಸಾವಿರಾರು ಜನರು ಓಡಾಡ್ತಾರೆ. ಅಲ್ಲಿ ಫ್ಲೈಓವರ್ ಆಗಬೇಕು. ಆ ಮೂಲಕವಾಗಿ ಮಾತ್ರ ಈ ಒಂದು ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಭಾಗದ ಜನರ ಆಗ್ರಹ ಇದೆ. ಆ ಒಂದು ಘಟನೆ ಏನು ಗಣೇಶೋತ್ಸವದ ಮೆರವಣಿಗೆ ವೇಳೆ ಆ ಒಂದು ಭೀಕರ ದುರಂತ ಆಯಿತು, 10 ಜನರು ಬಲಿಯಾದರು. ಈ ಒಂದು ಘಟನೆಯಲ್ಲಿ ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರವನ್ನು ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಅಂದರೆ ಸ್ವತಃ ಮೋದಿಯವರೇ ಈ ತಲಾ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದರು. ಆದರೆ ಯಾವುದೇ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಗಳು ಆಗಬೇಕು ಅಂತಕ್ಕಂಥ ಜನರ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ. ಈ ಒಂದು ಘಟನೆಯಲ್ಲಿ ಏನು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಯುವಕರು, ಅವರ ಕುಟುಂಬ ಸದಸ್ಯರು ಇನ್ನೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಸೆಪ್ಟೆಂಬರ್ 12 ಬಂದರೆ 1 ವರ್ಷ ಆಗುತ್ತೆ. ಆ ಕುಟುಂಬಗಳ ಕಣ್ಣೀರು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅವರೆಲ್ಲರೂ ಕೂಡ ತಮ್ಮ ಮಕ್ಕಳು, ಕೆಲವೊಬ್ಬರಿಗೆ ಒಬ್ಬರೇ ಮಗ ಇದ್ದಂಥವ್ರು ಕೂಡ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಜೀವನ ಪರ್ಯಂತ ತಮ್ಮ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ನೋವಲ್ಲಿ ಜೀವನವನ್ನು ಕಳೆಯಬೇಕಾಗಿದೆ. ಸೊ ಇಂಥ ಒಂದು ಘೋರ ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಒಂದು ರಸ್ತೆ ಅಪಘಾತದಲ್ಲಿ ಆಗಿರ್ತಕ್ಕಂಥ ಸ್ಥಳದಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕ್ರಮಗಳಾಗಬೇಕು. ಅಲ್ಲಿ ತಕ್ಷಣ ಒಂದಷ್ಟು ಪರಿಹಾರ ಕ್ರಮಗಳನ್ನು ಮಾಡಿದರು. ಅಂದರೆ ರಮ್ಲರ್ಸನ್ನು ಹಾಕ್ತಕ್ಕಂಥದ್ದು, ಏನು ಹಂಪ್ಸನ್ನು ಹಾಕ್ತಕ್ಕಂಥ ಕೆಲಸಗಳನ್ನು ಮಾಡಿದರು. ಆದರೂ ಕೂಡ ಅದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಅಲ್ಲ. ಸಾವಿರಾರು ವಾಹನಗಳು, ಅದು ಹಾಸನದಿಂದ ಮೈಸೂರನ್ನ ಸಂಪರ್ಕ ಮಾಡ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 373, ಅಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಚತುಷ್ಪಥ ರಸ್ತೆ ಅಂತೂ ಇದೆ, ಆದರೆ ವೇಗವಾಗಿ ವಾಹನ ಓಡಾಡ್ತಕ್ಕಂಥ ಟ್ರಕ್ಗಳು, ದೊಡ್ಡ ದೊಡ್ಡ ಲಾರಿಗಳು, ಸಾವಿರಾರು ವಾಹನಗಳು ಓಡಾಡ್ತಕ್ಕಂಥ ಈ ಒಂದು ಮಾರ್ಗದಲ್ಲಿ, ಈ ಮೊಸಳೆ ಹೊಸಳ್ಳಿ ಪ್ರದೇಶದಲ್ಲಿ ಒಂದು ಫ್ಲೈಓವರ್ ಆಗಬೇಕು ಅಂತಕ್ಕಂಥ ಆಗ್ರಹ ಜನರದಾಗಿದೆ. ಆದಷ್ಟು ಬೇಗ ಅದು ಮಂಜೂರಾಗಬೇಕು, ಅದಕ್ಕೆ ಹಣ ಬಿಡುಗಡೆ ಆಗಬೇಕು, ಆ ಕಾಮಗಾರಿ ಕೂಡ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದು ಈ ಭಾಗದ ಜನರ ಆಗ್ರಹ ಆಗಿದೆ.